ಗೌತಮಿ, ಜಸ್ಟ್ ಅ ಮಿನಿಟ್. ಏನು ನಿಮ್ಮಮ್ಮ ಹೊಂದ್ಕೊಂಡು ಈ ಮನೆಗೆ ಸೊಸೆಯಾಗಿರೋಕೆ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನಿಮ್ ಮನೆ ಸೊಸೆಯಾಗಿ ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ನಿಮ್ಮನ್ನೆಲ್ಲ ಧ್ವಂಸ ಮಾಡೋದಕ್ಕೆ. ಬಿಡಲ್ಲ, ಯಾರನ್ನೂ ಬಿಡಲ್ಲ. ನಿಮ್ಮೆಲ್ಲರನ್ನು ಮುಗಿಸೋದೆ ನನ್ನ ಉದ್ದೇಶ. ಗೌತಮಿ, ನಾನಿವತ್ತು ನಿಮ್ಮನ್ನ ಹೊರಗಡೆ ಯಾಕೆ ಕರ್ಕೊಂಬಂದೆ ಗೊತ್ತಾ? ಇವತ್ತು ನಾವು ಮದುವೆ ಆಗಿದ್ದು ಮೊದಲನೇ ದಿನ. ಮನೇಲಿ ಪವರ್ ಬೇರೆ ಇರಲಿಲ್ಲ, UPS ವರ್ಕ್ ಆಗ್ತಿಲ್ಲ. ಯಾಕೋ ಮನೆ ಒಳಗಡೆ ತುಂಬ ಸಫಕೇಶನ್ ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಿಮ್ಮನ್ನು ಹಾಗೆ ಹೊರಗಡೆ ಕರ್ಕೊಂಡು ತಿರುಗಾಡ್ಕೊಂಬರೋಣ ಅಂತ ಕರ್ಕೊಂಬಂದೆ. ಆ್ಯಂಡ್ ನಿಮ್ಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು ಗೌತಮಿ, ಯಾಕೆ ಮುಖಕ್ಕೆ ಮುಸ್ಕಾಕೊಂಡಿದ್ದೀರಾ? ಅದು ಮದುವೆ ಆಗಿದ್ದ ಹೊಸದ್ರಲ್ಲಿ ಯಾರಿಗೂ ಮಖ ತೋರಿಸ್ಬಾರ್ದು, ತಾಳಿ ತೋರಿಸ್ಬಾರ್ದು ಅಂತಾರಲ್ವಾ, ಅದಕ್ಕೆ. ಗೌತಮಿ, ನಾನು ನಿಮ್ಗೊಂದು ಮಾತು ಹೇಳ. ನೀವೆಷ್ಟೇ ಮಾಡರ್ನ್ ಆದರೂ ಅಡ್ವಾನ್ಸ್ಡ್ ಆದರೂ ನಿಮ್ಮಲ್ಲಿ ಇನ್ನೂ ಆ ಆರ್ಥೋಡಾಕ್ಸ್ ಫೀಲಿಂಗ್ ಇದೆಯಲ್ಲ, ಅದು ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೀವು ಬ್ಯೂಟಿಫುಲ್, ನಾಲೆಡ್ಜೇಬಲ್, ನಿಮ್ಮ ಟೈಮ್ ಸೆನ್ಸ್ ಸೂಪರ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಟಿಮೇಟ್. ನೀವೊಂಥರ ಎಲ್ಲ ಗುಣಗಳಿರೋ ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ. ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನೋ ಅಭಿ, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಎಂಥ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್. ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಯು. ಐ ಲವ್ ಯು ಅಭಿ. ಐ ಲವ್ ಯು ಟು. ಗೌತಮಿ, ಅಭಿ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ರ? ಏನಾಯ್ತು? ಏನಿಲ್ಲ ಅಭಿ. ವಾಟ್ ಈಸ್ ದಿಸ್ ಗೌತಮಿ? ನಾನು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಸರಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲ ಅಭಿ, ನನ್ಗೆ ಹಸಿವಿಲ್ಲ, ನೀವು ಹೋಗಿ ಮಾಡಿ. ವಾಟ್ ಈಸ್ ದಿಸ್ ಗೌತಮಿ? ನಾನು ನಿಮ್ಮನ್ನು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗತ್ತಾ? ನನಗೆ ಗೊತ್ತು, ಬಟ್ ನಂಗೆ ನಿಜವಾಗ್ಲೂ ಹಸಿವಿಲ್ಲ, ನೀವು ಹೋಗಿ. ಕಮ್ ಆನ್ ಗೌತಮಿ, ಹೀಗೆ ಹೇಳಿದ್ರೆ ಹೇಗೆ? ಈಗಷ್ಟೇ ಮನೆಗೆ ಬಂದಿದ್ದೀರಾ, ಎಲ್ಲರ ಜೊತೆ ಮಿಂಗಲ್ ಆಗಬೇಕಲ್ವಾ? ಆ್ಯಂಡ್ ನಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡೋದು. ಇದು ನಮ್ಮ ಮನೆ ಟ್ರೆಡಿಷನ್. ಸಣ್ಣ ವಯಸ್ಸಿಂದ ಮಾಮ್ ಇದನ್ನೇ ನಮಗೆ ರೂಢಿ ಮಾಡಿಸಿರೋದು. ಸೊ ಕಮ್, ಲೆಟ್ಸ್ ಗೋ. ನೋ ಅಭಿ, ನಾನು ನಿಜ ಹೇಳ್ತಿದ್ದೀನಿ, ನಂಗೆ ನಿಜವಾಗ್ಲೂ ಹೊಟ್ಟೆ ಹಸಿವಿಲ್ಲ. ಅದು ಅಲ್ಲದೆ ನಾವಿಬ್ರು ಹೀಗೆ ಮದುವೆ ಆಗಿ ಬಂದಿರೋದು ಮನೇಲಿ ಎಲ್ರಿಗೂ ಇನ್ನೂ ಶಾಕಲ್ಲೇ ಇರ್ತಾರೆ. ಹಾಗಾಗಿ ಪದೇ ಪದೇ ನಾನು ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ಅವ್ರನ್ನ ಟ್ರಿಗರ್ ಮಾಡಿದಾಗತ್ತೆ. ಅವ್ರೆಲ್ರಿಗೂ ಕೋಪ ಕಡಿಮೆ ಆಗಬೇಕು ಅಂತ ಅಂದರೆ ನಾನು ಹೀಗಿದ್ರೇ ಒಳ್ಳೇದು ಅನ್ಸುತ್ತೆ. ಸೊ ಎಲ್ಲ ಕ್ಲಿಯರ್ ಆದಮೇಲೆ ನಾನೇ ಬಂದು ನಿಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ, ಹ್ಯಾವ್ ಯುವರ್ ಓನ್ ಟೈಮ್. ಇದೇನೋ ಅಭಿ ಇನ್ನೂ ಬರಲೇ ಇಲ್ಲ. ಬರ್ತಾನೆ. ಅಭಿ, ಇದೇನೋ ನೀನೊಬ್ಬನೇ ಬರ್ತಾ ಇದೀಯಾ?
ಗೌತಮಿಯಲ್ಲಿ ಬರ್ಲಿಲ್ವಲ್ಲ? ಅವಳನ್ನು ಕರ್ಕೊಂಡು ಬರ್ಬೇಕಾಗಿತ್ತಲ್ವಾ? ಅಜ್ಜಿ ಅವ್ರ ಮೇಲ್ಗಡೆ ಇದ್ದಾರೆ. ಯಾಕೋ ಅವಳು ತಿಂಡಿ ತಿನ್ನಲ್ವಾ? ಅಜ್ಜಿ ಅವ್ರು ಆಮೇಲೆ ತಿಂತಾರೆ ಬಿಡಿ. ಅದು ಹೇಗೋ? ಅವಳು ಈ ಮನೆಗೆ ಹೊಸದಾಗಿ ಬಂದಿರೋದು, ಅವಳೊಬ್ಳೇ ತಿಂದ್ರೆ ಹೇಗೆ? ನಮ್ಮೆಲ್ಲರ ಜೊತೆ ಕೂತ್ಕೊಂಡು ತಿಂದ್ರೆ ತಾನೇ ಒಳ್ಳೆ ಸಂಬಂಧ ಬಾಂಧವ್ಯಗಳು ಬೆಳೆಯೋದು. ಅಜ್ಜಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಕ್ಕ ಯಾಕೆ ಬಂದಿಲ್ಲ? ಇವಳು ಹೀಗೆ ಇದ್ರೆ ಈ ಮನೆಗೆ ಹೇಗೆ ಹೊಂದ್ಕೊಳ್ಳೋದು? ಅಜ್ಜಿ ಅವ್ರಿಗೆ ಹಸುವಿಲ್ಲ ಅಂದ್ರೆ ಫೋರ್ಸ್ ಮಾಡೋಕ್ಕಾಗತ್ತಾ? ಆಮೇಲೆ ತಿಂತಾರೆ, ನೋ ಪ್ರಾಬ್ಲಮ್. ನೀ ಸುಮ್ಮನಿರ. ಅವಳು ಈ ಮನೆ ಸೊಸೆ. ಮನೆಗೆ ಬಂದಾಗಲೇ ಮೊದಲನೇ ದಿನನೇ ಅವಳಿಗೆ ನಮ್ಮ ಪದ್ಧತಿ ಎಲ್ಲ ಗೊತ್ತಾಗಬೇಕು. ಅದು ಬಿಟ್ಟು ಅವಳೊಬ್ಳೆ ತಿಂದ್ರೆ ಹೆಂಗೆ? ಗೌರಿ, ಹೋಗು, ನಾನು ಹೇಳಿದೆ ಅಂತ ಅವಳನ್ನ ಕರ್ಕೊಂಡು ಬಾ. ಚಂದ್ರಿಕಾ, ಬಾಮ್ಮ, ಬಿಡಿಸ್ಬಾ.